ಶ್ರೀ ಗುರುಭ್ಯೋ ನಮಃ. ವಾರ ಭವಿಷ್ಯ ಡಿಸೆಂಬರ್ 9ರಿಂದ 15ರವರೆಗೆ. ಮೊದಲಿಗೆ ಮೇಷರಾಶಿ. ರಾಶಿಚಕ್ರದ ಮೊದಲನೇ ರಾಶಿಯವರಿಗೆ ಈ ತಿಂಗಳ 2ನೇ ವಾರ ಶುಭ. ಶುಕ್ರನು ದಶಮದಲ್ಲಿ ನಿಮ್ಮ ಉದ್ಯಮಕ್ಕೆ ಲಾಭದಾಯಕನಾಗುವನು. ಬರುವ ಅವಕಾಶವನ್ನು ಬಿಡದೆ ಬಳಸಿಕೊಳ್ಳಿ. ಸಹನೆಯನ್ನು ಬಿಟ್ಟು ಮನಸ್ಸು ಚಂಚಲವಾಗಿರದಿರಲಿ. ಜನರಿಂದ ಕೆಲಸದ ವಿಚಾರದಲ್ಲಿ ಮನ್ನಣೆ ದೊರೆಯಲಿದೆ. ಸಮಾಧಾನದಿಂದ ಬಂದುದನ್ನು ಎದುರಿಸಿ ನಿಮ್ಮನ್ನು ಬಂದು ಸೇರಲಿರುವ ಸಂಪತ್ತನ್ನು ಉತ್ತಮ ಕಾರ್ಯಕ್ಕೆಂದು ವಿನಿಯೋಗಿಸಿ. ಸ್ತ್ರೀಯರು ಸಂಗಾತಿಯ ವಿಚಾರದಲ್ಲಿ ಎಚ್ಚರಿಕೆ ವಹಿಸಬೇಕು. ಸಿಟ್ಟಿನಿಂದ ಏನನ್ನೂ ಹೇಳುವುದು ಬೇಡ. ಸತ್ಫಲವನ್ನು ಪಡೆಯಬಹುದಾಗಿದೆ. ನಿಮ್ಮ ಒಡನಾಟ ದುಃಖದಲ್ಲಿರುವವರಿಗೆ ಸಂತೋಷವನ್ನು ನೀಡುತ್ತದೆ. ವ್ಯಕ್ತಿತ್ವದಿಂದ ಸಕ್ಕರೆ ಇರುವೆಗಳು ಬಂದು ಮುತ್ತುವಂತೆ ನಿಮ್ಮನ್ನು ಬಂದು ಸೇರುವರೋ ಪ್ರಾಣಿಗಳಿಗೆ ಆಹಾರವನ್ನು ನೀಡಿ. ಅದೇ ರೀತಿಯಾಗಿ ವೃಷಭ ರಾಶಿಯವರು. ವೃಷಭ ರಾಶಿ ಈ ತಿಂಗಳ 2ನೇ ವಾರದಲ್ಲಿ ಶುಭಾಶುಭ ಫಲ. ಸಾಲ ನೀಡುವಾಗ ಪೂರ್ವಾಪರ ಆಲೋಚನೆ ಇರಲಿ. ಸಾಲವು ಮರಳಿ ಬರುತ್ತದೆ ಎಂದು ಹೇಳಲು ಸಾಧ್ಯವಿಲ್ಲ. ಕಷ್ಟಗಳು ಕಣ್ಮುಂದೆ ಕಂಡರೂ ಬೆಳಗಿನ ಸೂರ್ಯನ ಕಿರಣಕ್ಕೆ ಮಂಜು ಕರಗುವಂತೆ ಕರಗಿ ಹೋಗುತ್ತದೆ. ಇಷ್ಟವಿಲ್ಲದಿದ್ದರೂ ಇಷ್ಟದಂತೆ ತೋರಿಸಿಕೊಳ್ಳಬೇಕಾಗುವುದು. ಪರರ ದುಃಖದಲ್ಲಿ ಭಾಗಿಯಾಗಿ ಮನಸ್ಸನ್ನು ಹಗುರಗೊಳಿಸುವಿರಿ. ಕಾರ್ಯದ ಒತ್ತಡದಿಂದ ಕಚೇರಿಯಲ್ಲಿ ಹೆಚ್ಚು ಕಾಲ ಕಳೆಯಬೇಕಾಗಿರಬಹುದು. ಇದೇ ಕಾರಣಕ್ಕೆ ಮನೆಯಲ್ಲಿ ಉದ್ವಿಗ್ನತೆ ಉಂಟಾಗುವುದು. ಮೃಷ್ಟಾನ್ನ ಭೋಜನವೋ ಇಂದು ಉಂಡು ಸುಖಿಸುವಿರಿ. ಒಬ್ಬರೇ ಯಾವ ತೀರ್ಮಾನವನ್ನು ತೆಗೆದುಕೊಳ್ಳಲು ಹೋಗಬೇಡಿ. ಗೋಗ್ರಾಸವನ್ನು ನೀಡಿ ಕುಂಕುಮವನ್ನು ಧರಿಸಿ. ಇದರಿಂದ ಒಳ್ಳೆಯದಾಗುತ್ತದೆ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ ಜನರು ರಾಶಿಚಕ್ರದ 3ನೇ ರಾಶಿಯವರಿಗೆ ಅಶುಭ ಗುರು ಹಾಗೂ ಶುಕ್ರರು ಅಶುಭ ಸ್ಥಾನದಲ್ಲಿ ಇದ್ದು ನಾನಾ ರೀತಿಯಲ್ಲಿ ತೊಂದರೆಯನ್ನು ಎದುರಿಸಬೇಕಾಗುವುದು. ಕುಟುಂಬದವರೊಂದಿಗೆ ದಿನದ ಹೆಚ್ಚು ಕಾಲವನ್ನು ಕಳೆಯಲು ಪ್ರಯತ್ನಿಸಿ. ರೂಪ ಹಾಗೂ ವ್ಯಕ್ತಿತ್ವ ಸ್ನೇಹಿತರನ್ನು ಗಳಿಸಲು ಸಹಕಾರಿ. ಪರಿಸ್ಥಿತಿಗಳು ಹೇಗೋ ಬರಲಿ, ಮನಸ್ಸು ಮತ್ತು ಬುದ್ಧಿ ದೃಢವಾಗಿರಬೇಕು. ಸಂತೋಷದ ಬೆಲೆಯನ್ನು ಅರಿತುಕೊಳ್ಳುವಿರಿ. ಅಪಾತ್ರರಿಗೆ ಗೌರವ ನೀಡುವಿರಿ. ಕಾರ್ಯಸ್ಥಾನದಲ್ಲಿ ಎಲ್ಲವೂ ನಿಮ್ಮ ಪರವಾಗಿ ಇದ್ದಂತೆ ತೋರುತ್ತದೆ. ಲಕ್ಷ್ಮೀನಾರಾಯಣ ಸ್ತೋತ್ರವನ್ನು ನೀವು ಜಪ ಮಾಡಿ. ಇದರಿಂದ ಈ ರಾಶಿಯವರಿಗೆ ಒಳ್ಳೆಯದಾಗುತ್ತದೆ. ಇನ್ನು ಕರ್ಕಾಟಕ ರಾಶಿಯವರಿಗೆ. ಕರ್ಕಾಟಕ ರಾಶಿ ಈ ವಾರದಲ್ಲಿ ನಿಮಗೆ ಶುಭಗುರು ಹಾಗೂ ಶುಕ್ರರು ಉತ್ತಮ ಸ್ಥಾನದಲ್ಲಿದ್ದು ಎಲ್ಲ ಕಡೆಯಿಂದ ಸಕಾರಾತ್ಮಕ ವಿಚಾರಗಳು ಬರುವುದು. ವಿನಾಕಾರಣ ಹಣದ ವ್ಯಯದ ಸಾಧ್ಯತೆ ಇರುತ್ತದೆ. ಮುಂಜಾಗ್ರತೆಯನ್ನು ಇರಿಸಿಕೊಳ್ಳಬೇಕಾಗುತ್ತದೆ. ದಂಪತಿಗಳ ನಡುವೆ ಕಲಹವೆದ್ದು ಕೊನೆಗೆ ಪೂರ್ವಕೃತವನ್ನು ಸ್ಮರಿಸಿಕೊಂಡಲ್ಲಿ ವಿನೋದದಲ್ಲಿ ಮುಕ್ತಾಯಗೊಳ್ಳುವುದು. ಸಂತೋಷವನ್ನು ಎಲ್ಲರೊಂದಿಗೆ ಹಂಚಿಕೊಳ್ಳಿ. ಕುಜನು ನೀಚನಾಗಿದ್ದು ಬೇಡದ ಕಡೆ ಮನಸ್ಸು ಚಲಿಸುವುದು. ಹೂಡಿಕೆಗಳನ್ನು ಮಾಡಿ ಲಾಭವು ನಿಮ್ಮನ್ನು ಬಂದು ಸೇರುವುದು. ಸ್ನೇಹಿತನಿಗೆ ಧನ ಸಹಾಯ ಅಥವಾ ಅನುಕೂಲಕರವಾದ ವಾತಾವರಣವನ್ನು ಸೃಷ್ಟಿಸಿಕೊಡುವಿರಿ. ಈ ವಾರದ ಹೆಚ್ಚಿನ ಕಾರ್ಯವನ್ನು ಲವಲವಿಕೆಯಿಂದ ತಾವು ಮಾಡುತ್ತೀರಿ. ಸಿಂಹರಾಶಿಯವರಿಗೆ. ಸಿಂಹರಾಶಿ ಡಿಸೆಂಬರ್ ತಿಂಗಳ 2ನೇ ವಾರದಲ್ಲಿ ನಿಮಗೆ ಅಶುಭ. ಶುಕ್ರನು ಷಷ್ಠದಲ್ಲಿ ಇದ್ದು ಸ್ತ್ರೀ ಸಂಬಂಧವಾದ ಅರೂಪವನ್ನು ಮಾಡಿಸುವನು. ಸ್ನೇಹದಲ್ಲಿ ಒಡಕು ಮಾಡುವುದು. ದೂರದ ಪ್ರಯಾಣಕ್ಕೆ
ಹೋಗುವ ಸಾಧ್ಯತೆ ಇದೆ. ಸಿಂಹದಂತೆ ಹಿಂದೆ ಆಗಿ ಹೋದ ಮಹತ್ ಕಾರ್ಯಗಳ ಅವಲೋಕನ ಮಾಡಿಕೊಳ್ಳಿ. ನಿಮಗೆ ಇನ್ನಷ್ಟು ಬಲ ಸ್ಫೂರ್ತಿ ಸಿಗುವುದು. ಸಂಬಂಧಿಕರ ಹಾಗೂ ಸ್ನೇಹಿತರಿಂದ ಕೂಡಿಕೊಂಡು ಮನಬಿಚ್ಚಿ ಹರಟೆ ಹೊಡೆದು ಹೋಗುತ್ತೀರಿ. ಯಾರನ್ನಾದರೂ ಪ್ರೀತಿಸಿದ್ದರೆ ತನ್ನ ದೊಡ್ಡ ಹೆಜ್ಜೆಯನ್ನು ಇಟ್ಟು ತನ್ನ ಸರಿಯಾದ ರೂಪವನ್ನು ತೋರಿಸುತ್ತೆ. ವಿಶ್ವಾಸ ಫಲದಾಯಕ ಎನ್ನುವ ಮಾತನ್ನು ನಂಬಿ ನಡೆಯುವವರು ಇವರು. ಸೂರ್ಯಾಷ್ಟಕವನ್ನು ಪ್ರಾತಃ ಕಾಲದಲ್ಲಿ ಪಠಿಸುವುದರಿಂದ ಇವರಿಗೆ ಶುಭವಾಗುತ್ತದೆ. ಕನ್ಯಾ ರಾಶಿಯವರಿಗೆ, ಕನ್ಯಾ ರಾಶಿ ರಾಶಿಚಕ್ರದ 6ನೇ ರಾಶಿಯವರಿಗೆ ಈ ವಾರ ಶುಭವಾಗಿದೆ. ದೇಹಾಯಾಸದ ಕರ್ಮಗಳನ್ನು ಕೈಗೆತ್ತಿಕೊಳ್ಳುವುದು ಉಚಿತವಲ್ಲ. ಅಲ್ಪ ವ್ಯತ್ಯಾಸದಿಂದ ಹೆಚ್ಚಿನ ಬಾಧೆಯನ್ನು ಪಡಬೇಕಾದೀತು. ಆಪ್ತರು ಹಣವನ್ನು ಕೇಳಿದಾಗ ಇಲ್ಲ ಎನ್ನಲಾಗದು. ಕೊಟ್ಟರೆ ಆರ್ಥಿಕ ಸ್ಥಿತಿಯ ಹದಗೆಡುವುದು. ಉಭಯ ಸಂಕಟದಲ್ಲಿ ನೋಯಬೇಕಾಗಬಹುದು. ವೈವಾಹಿಕ ಜೀವನವು ಉಸಿರುಗಟ್ಟಿಸಿದಂತೆಯೇ ಆಗಬಹುದು. ಹಳೆಯ ಘಟನೆಯನ್ನು ನೆನೆದು ಕೊರಗಬೇಡಿ. ಹರ್ಷಕ್ಕೆ 10 ದಾರಿಗಳಿವೆ. ಚೆನ್ನಾಗಿ ಮಾತನಾಡುವುದೊಂದೇ ನಿಮಗೀಗ ಬೇಕಾಗಿದ್ದು. ಹಣದ ವಿಚಾರದಲ್ಲಿ ಹಾಸಿಗೆ ಇದ್ದಷ್ಟೇ ಕಾಲನ್ನು ನೀವು ಬಿಡಬೇಕು. ಲಕ್ಷ್ಮೀ ಕಟಾಕ್ಷಕ್ಕೆ ಅಲ್ಪ ಪ್ರಯತ್ನ ನೀವು ಸಾಕು. ಇದು ಕನ್ಯಾ ರಾಶಿಯವರ ಫಲ. ಹಾಗೆ ತುಲಾರಾಶಿ, ತುಲಾರಾಶಿಯವರಿಗೆ ಈ ವಾರದಲ್ಲಿ ನಿಮಗೆ ಉದ್ಯಮದಲ್ಲಿ ಲಾಭ ಹೆಚ್ಚಲಾಗಿದೆ. ದೈವವೇ ನಿಮ್ಮ ಭವಿಷ್ಯವನ್ನು ಕಂಡು ಪೂರ್ವಭಾವಿಯಾಗಿ ಹಣವನ್ನು ಕೂಡಿಡುವಂತೆ ಪ್ರೇರೇಪಿಸಿತು. ಆ ಹಣವನ್ನು ಅನಾರೋಗ್ಯದಿಂದ ಗುಣವಾಗಲು ಬಳಸಬಹುದಾಗಿದೆ. ಯೋಜನಾಬದ್ಧ ಕಾರ್ಯಗಳನ್ನು ಮಾಡಿ ಪ್ರಯೋಜನವು ಸರಿಯಾದ ಕಾಲಕ್ಕೆ ಸಿಗುತ್ತದೆ. ತೀರ್ಥಯಾತ್ರೆಗೆ ಹೋಗಲು ತಯಾರಾಗಿರಿ. ಶುಕ್ರನು ಚತುರ್ಥದಲ್ಲಿ ಇರುವ ಕಾರಣ ಪ್ರೇಮಿಸಿದವರು ತಮ್ಮ ಕುಟುಂಬಕ್ಕೆ ಅದನ್ನು ತಿಳಿಸಿ ಅವರಿಂದ ಒಪ್ಪಿಗೆ ಪಡೆಯುವರು. ಪ್ರವಾಹದ ವಿರುದ್ಧ ಈಜುವುದು ಸಾಧ್ಯವೆಂದು ಅಂದುಕೊಳ್ಳಬೇಡಿ. ಅಪಮಾನವು ನಿಮ್ಮನ್ನು ಕೆರಳಿಸಬಹುದು. ವೃಶ್ಚಿಕ ರಾಶಿ, ವೃಶ್ಚಿಕ ರಾಶಿಯವರಿಗೆ 8ನೇ ರಾಶಿಯವರಿಗೆ ಈ ವಾರ ಅಶುಭ ಕಡಿಮೆ ಇದೆ. ಹಣವನ್ನು ಉಳಿಸುತ್ತೇನೆ ಎಂಬ ಅತಿಯಾದ ಕಲ್ಪನೆ ನಿಮಗೆ ಬೇಡ. ಅಮೂಲ್ಯವಾದದ್ದನ್ನು ಕಳೆದುಕೊಳ್ಳಬೇಕಾಗಬಹುದಾಗುತ್ತದೆ. ಪ್ರವಾಹದ ದಿಕ್ಕಿನಲ್ಲೇ ಹೋದರೆ ದಡ ಸೇರಲು ಏನಾದರೂ ಆಧಾರ ಸಿಗಬಹುದು. ಸಿಕ್ಕುವ ಅಲ್ಪವೂ ನಷ್ಟವಾದೀತು. ಜೀವನದ ತೊಂದರೆಗಳನ್ನು ಆಪ್ತರೊಂದಿಗೆ ಹಂಚಿಕೊಳ್ಳಿ. ಸಹೋದರಿಯರು ನಡುವೆ ಬಾಂಧವ್ಯ ಚೆನ್ನಾಗಿರುವುದು. ಬಂಧುಗಳು ಆಡವ ಮಾತುಗಳಿಂದ ಉದ್ವೇಗಕ್ಕೆ ಒಳಗಾಗಲು ಹೋಗಬೇಡಿ. ಆಲೋಚನೆಗಳನ್ನು ಚೆನ್ನಾಗಿ ಪ್ರಸ್ತುತಪಡಿಸಿ ಹಾಗೂ ಕೆಲಸದಲ್ಲಿ ಬದ್ಧತೆಯನ್ನು ಪ್ರದರ್ಶಿಸಿದರೆ ನೀವು ಯಾರೆಂದು ತಿಳಿಯುತ್ತದೆ. ನಿಮ್ಮ ಕಾರ್ಯಗಳಿಗೆ ಸ್ವಲ್ಪ ಸಮಯವನ್ನು ನೀವು ಮೀಸಲಿಡಬೇಕು. ಅರ್ಧನಾರೀಶ್ವರ ಸ್ತೋತ್ರ ಜಪ ಮಾಡುವುದರಿಂದ ಈ ವಾರದ ತಮ್ಮ ಕಷ್ಟಗಳ ತೊಂದರೆಗಳ ನಿವಾರಣೆಯನ್ನು ಮಾಡಿಕೊಳ್ಳಬಹುದು. ಅದೇ ರೀತಿಯಾಗಿ ಧನಸ್ಸು ರಾಶಿ, ಧನಸ್ಸು ರಾಶಿಯವರಿಗೆ ಡಿಸೆಂಬರ್ ತಿಂಗಳ 2ನೇ ವಾರದಲ್ಲಿ ನಿಮಗೆ ಮಿಶ್ರ ಫಲವಿದೆ. ಏಕೆಂದರೆ ಸೂರ್ಯ ಹಾಗೂ ಬುಧರು ದ್ವಾದಶದಲ್ಲಿ ಇರುವ ಕಾರಣದಿಂದ ಏನು ಮಾಡುತ್ತಿದ್ದೇನೆ ಎಂದು ಸರಿಯಾಗಿ ಗ್ರಹಿಸಿ ಮುನ್ನಡೆಯಿರಿ. ನಿಮ್ಮ ಹಿಂದೆ
ಕಹಿಯಾದ ಮಾತುಗಳು ಕೇಳಿ ಬರಬಹುದು. ಅಂತಹ ಮಾತುಗಳಿಗೆ ತಾವು ನಿರ್ಲಕ್ಷ್ಯವೇ ಉತ್ತರವಾಗಿ ನೀಡಬೇಕು. ಸಾರ್ವಜನಿಕವಾಗಿ ತೆಗೆದುಕೊಳ್ಳುವ ನಿಮ್ಮ ನಿರ್ಧಾರವು ವ್ಯಕ್ತಿತ್ವವನ್ನು ಪ್ರತಿಬಿಂಬಿಸುತ್ತದೆ. ಶುಕ್ರನು ದ್ವಿತೀಯದಲ್ಲಿ ಇದ್ದು ಹೇಳಿಕೊಳ್ಳುವ ಮೂಲಕ ನಿಮ್ಮ ಮನಸ್ಸು ಹಗುರ ಮಾಡುವನು. ಆಹಾರವನ್ನು ಮನಸ್ಸೋ ಇಚ್ಛೆ ಸೇವಿಸಿ ಆರೋಗ್ಯವನ್ನು ಹಾಳಿ ಮಾಡಿಕೊಳ್ಳಬೇಡಿ. ಉತ್ತಮ ಆಹಾರವನ್ನು ನಿಮ್ಮ ಮನಸ್ಸನ್ನು ಸರಿಯಾಗಿಸುವುದು. ಸಾಮಾಜಿಕ ಹಾಗೂ ರಾಜಕೀಯ ಕ್ಷೇತ್ರಗಳಲ್ಲಿ ನಿಮ್ಮ ಹೆಸರು ಕೇಳಿಬರಲಿದೆ. ಸಮಯ ಸುಮ್ಮನೆ ವ್ಯರ್ಥವಾಗುತ್ತಿದೆ. ಎಲ್ಲಿ ವ್ಯರ್ಥವಾಗುತ್ತಿದೆ ಎನ್ನುವುದನ್ನು ತಾವು ಮೊದಲಿಗೆ ಗಮನಿಸಿಕೊಳ್ಳಿ. ಈ ವಾರ ತಾವು ಗೋಪೂಜೆಯನ್ನು ಭಕ್ತಿಯಿಂದ ಮಾಡಿದ್ದಲ್ಲಿ ತಮಗೆ ಅಶುಭ ಫಲ ನಿವಾರಣೆಯಾಗುತ್ತದೆ. ಹಾಗೆ ಮಕರ ರಾಶಿಯವರಿಗೆ ಈ ವಾರ ನಿಮಗೆ ಶುಭಾಶುಭಗಳು ಇವೆ. ಬುಧನು ಏಕಾದಶದಲ್ಲಿ ಇರುವ ಕಾರಣ ಬಂಧುಗಳ ಬೆಂಬಲ ನಿಮ್ಮ ಕಷ್ಟದ ಭಾರವನ್ನು ಕಡಿಮೆ ಮಾಡುತ್ತದೆ. ಬಲ್ಲವರಾದ ತಾವು ಸದಾ ಪ್ರಯತ್ನಶೀಲರು. ನಿರಂತರ ಪ್ರಯತ್ನಕ್ಕೆ ಫಲ ಯಾವಾಗಲೂ ಇರುತ್ತದೆ. ಸಮಯವನ್ನು ನಿರೀಕ್ಷಿಸುತ್ತಾ ಆಪತ್ಕಾಲವನ್ನು ತಂದು ತನ್ನ ಅಸ್ತಿತ್ವವನ್ನು ತೋರಿಸಲಿದೆ. ಇದರೊಂದಿಗೆ ವ್ಯಯದ ದುಃಖವು ನಿಮಗೆ ಆಗುತ್ತದೆ. ಪ್ರಣಯವನ್ನು ಪ್ರಕಟಿಸಲು ಹೋಗಬೇಡಿ. ನೀವು ಕಷ್ಟಕರವೆಂದು ತೋರುವ ಸಮಸ್ಯೆಗಳನ್ನು ಪರಿಹರಿಸಲು ನಿಮಗಿರುವ ಸಂಪರ್ಕಗಳನ್ನು ಬಳಸಬೇಕಾಗುತ್ತದೆ. ಈ ವಾರ ಬ್ಯಾಂಕ್ ಉದ್ಯೋಗಿಗಳಿಗೆ ಶುಭವಾರ್ತೆ ಸಿಗಲಿದೆ. ರಾಮಸ್ಮರಣೆ ಮಾಡುವುದರಿಂದ ಈ ವಾರದ ಹಲವು ತೊಂದರೆಗಳು ನಿಮಗೆ ನಿವಾರಣೆಯಾಗುತ್ತದೆ. ಹಾಗೆ ಕುಂಭರಾಶಿ ರಾಶಿಚಕ್ರದ 11ನೇ ರಾಶಿಯವರಿಗೆ ಈ ವಾರ ಅಶುಭ. ಶುಕ್ರನು ದ್ವಾದಶಕ್ಕೆ ಬರುವ ಕಾರಣ ವ್ಯಸನಕ್ಕೆ ಬಲಿಯಾಗುವ ಸಾಧ್ಯತೆ ಇರುತ್ತದೆ. ನಿಮ್ಮ ಸ್ನೇಹಿತ ಬಳಗವು ಅದಕ್ಕೆ ಪ್ರೋತ್ಸಾಹ ಕೊಡಬಹುದು. ಯಾವುದಕ್ಕೂ ಇಂತಹ ಸನ್ನಿವೇಶ ಎದುರಾಗದಾಗ ಮೊದಲು ಯೋಚಿಸಿ. ಪಿತ್ರಾರ್ಜಿತ ಸಂಪತ್ತುಗಳು ಸಿಗುವ ಸಾಧ್ಯತೆ ತಮಗಿದೆ. ಕುತೂಹಲದ ನಿಮ್ಮ ಸ್ವಭಾವವು ಇಂದು ಗಜಜ್ವಾಹಿರವಾಗಲಿದೆ. ನಿಮ್ಮ ನಂಬಿಕೆ ಫಲವನ್ನು ಕೊಡುತ್ತದೆ. ನಂತರ ಅದರಿಂದ ಹೊರಬರುವುದು ಅಸಾಧ್ಯ. ಈ ವಾರ ಅನಾರೋಗ್ಯ ಎದುರಾದಾಗ ವೈದ್ಯರನ್ನು ಭೇಟಿಯಾಗಿ ಸಲಹೆ ಸೂಚನೆಗಳನ್ನು ಪಡೆಯಿರಿ. ನಿರ್ಲಕ್ಷ್ಯ ಬೇಡ. ವಿಷ್ಣು ಸಹಸ್ರನಾಮ ಜಪ ಪಠಿಸುವುದರಿಂದ ಈ ವಾರ ತಮಗೆ ಶುಭವಾಗಲಿ. ಮೀನರಾಶಿಯವರಿಗೆ ಡಿಸೆಂಬರ್ ತಿಂಗಳ 2ನೇ ವಾರ ಅಧಿಕ ಶುಭವಾಗಿದೆ. ಸಾಮರಸ್ಯ ಕೊರತೆ ಇರುವ ಕಡೆ ಹೊಂದಾಣಿಕೆಯಿಂದ ಕಾರ್ಯವನ್ನು ಪೂರ್ಣಗೊಳಿಸಲು ಸಾಧ್ಯವಿದೆ. ನಿಮ್ಮ ಕಷ್ಟಕ್ಕೆ ನೀವೇ ಖುಷಿಯಾಗಿರುವಂತೆ ನಿಮ್ಮ ಸುತ್ತಲನ್ನೂ ರೂಪಿಸಿಕೊಳ್ಳಿ. ಆರ್ಥಿಕ ಸ್ಥಿತಿ ಸುಧಾರಿಸಲಿದೆ. ಮಾತನಾಡುವಾಗ ಸಮಯ, ಸಂದರ್ಭ, ವ್ಯಕ್ತಿಗಳನ್ನು ಗಮನಿಸಿಕೊಳ್ಳಿ. ಬೇರೆಯವರನ್ನು ಇರಿಯಲು ಹೊರಟ ಮಾತು ನಿಮ್ಮನ್ನೇ ಇರಿದೀತು. ಅಪರೂಪದ ಅತಿಥಿಗಳ ಆಗಮನ ನಿಮ್ಮ ಕಾರ್ಯಕ್ಕೆ ಅಡ್ಡಿಯಾಗುವುದು. ಬೇಸರಿಸದೆ ಕರ್ತವ್ಯವೆಂದು ಅವರ ಜೊತೆಗಿರಿ. ಮಹತ್ತರವಾದ ಮಾರ್ಗವು ತೆರೆದುಕೊಳ್ಳಬಹುದು. ಎಂದೂ ಮಾಡಿದ ಉಪಕಾರ ನಿಮಗೆ ಉಪಯೋಗಕ್ಕೆ ಬರಲಿದೆ. ಇಷ್ಟದೇವರ ಪೂಜೆ ಪುನಸ್ಕಾರ ಮಾಡುವುದರಿಂದ ಈ ವಾರ ತಮಗೆ ಶುಭಕರವಾಗಿದೆ. ಈ ವಾರದ ಭವಿಷ್ಯ ತಮಗೆ ಸರಿ ಹೋಯಿತೆ ಎಂಬುದನ್ನು, ತಮ್ಮ ರಾಶಿ ಯಾವುದು ಎಂಬುದನ್ನು ಕಮೆಂಟ್ ಮುಖಾಂತರವಾಗಿ ತಿಳಿಸಬಹುದು. ಇಷ್ಟವಾದಲ್ಲಿ ಒಂದು ಲೈಕನ್ನು ತಾವು ಕೊಡಿ. ಹಾಗೆಯೇ ಪ್ರತಿ ವಾರದ ಭವಿಷ್ಯವನ್ನು ತಿಳಿದುಕೊಳ್ಳಲು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಧನ್ಯವಾದ.